ಏಷ್ಯಾ ಖಂಡ ಖಂಡದಲ್ಲಿ ಬರುತ್ತದೆ ಅಲ್ವಾ. ಸೊ ಈ ಯುರೋಪ್ ಮತ್ತು ಭಾರತ ಎರಡೂ ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ವ್ಯಾಪಾರ ಸಂಪರ್ಕವನ್ನ ಹೊಂದಿತ್ತು. ಸೊ ಈ ವ್ಯಾಪಾರ ಸಂಪರ್ಕ ಏನಾಯ್ತು ಮಧ್ಯಕಾಲದವರೆಗೂ ಕೂಡ ಮುಂದುವರೆದಿತ್ತು. ಸೊ ಯುರೋಪ್ನಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಸಾಂಬಾರ ಪದಾರ್ಥಗಳಾದಂತಹ ಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ, ದಾಲ್ಚಿನ್ನಿ ಮೊದಲಾದ ಸಾಂಬಾರ ಪದಾರ್ಥಗಳಿಗೆ ಅಪಾರ ಬೇಡಿಕೆ ಇತ್ತು. ಎಲ್ಲಿ? ಯುರೋಪ್ನಲ್ಲಿ ಹೇಳಿದ್ರೆ ಯುರೋಪ್ನಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಭಾರತ ದೇಶದಲ್ಲಿ ಬೆಳೆಯುವಂತಹ ಸಾಂಬಾರ ಪದಾರ್ಥಗಳಾದ ಇವೆಲ್ಲ ಸಾಂಬಾರ ಪದಾರ್ಥಗಳು ನಾವೆಲ್ಲ ಬಳಸ್ತೀವಲ್ಲ ಸಾಂಬಾರಿಗೆಲ್ಲ ಸ್ವಲ್ಪ ಪುಡಿ ಮಾಡಿಸ್ತೀವಲ್ಲ ಹಾಕ್ತೀವಲ್ವ. ಸೊ ಇವನ್ನ ನಮ್ಮ ಭಾರತದಲ್ಲಿ ಬೆಳೀತಾ ಇದ್ದೀವಿ. ನೀವು ನೋಡಿದಿರಪ್ಪ ಮನೇಲಿ ನೋಡಿದ್ರಿ ಮೆಣಸು ಕಾಳು ಮೆಣಸು ಅಂತೀವಲ್ಲ ಸಾಧಿಸಿದರೆ ಇಟಲಿಯ ವರ್ತಕರು ಯುರೋಪ್ನಲ್ಲಿ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ಇಟಲಿಯ ವರ್ತಕರು ಅಂದ್ರೆ ವ್ಯಾಪಾರಿಗಳು ಆಯ್ತಾ. ವರ್ತಕರು ಏಕಸ್ವಾಮ್ಯ ಅಂದ್ರೇನು? ಏಕಸ್ವಾಮ್ಯ ಅಂದ್ರೇನು? ಏಷ್ಯಾದಲ್ಲಿ ನಡೆಯುವಂತಹ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನ ಸಾಧಿಸಿದರೆ ಯುರೋಪ್ನಲ್ಲಿ ಇಟಲಿಯ ವರ್ತಕರು ವ್ಯಾಪಾರದಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಿದರು. ಏಕಸ್ವಾಮ್ಯ ಅಂದ್ರೆ ಒಂದು ಕಂಪನಿ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು ವಸ್ತುಗಳನ್ನ ಮಾರೋದು ಕೊಂಡ್ಕೊಳ್ಳೋದ್ರಲ್ಲಿ ಅವರಷ್ಟೇ ಆ ಕೆಲಸವನ್ನ ಮಾಡೋದು. ಅದನ್ನು ನಾವು ಅಂತ ಅಧಿಕಾರವನ್ನು ಹೊಂದಿದ್ದು ಅದನ್ನ ಏಕಸ್ವಾಮ್ಯ ಅಂತ ಕರೀತೀವಿ. ಹಂಗೆ ಏಷ್ಯಾದಲ್ಲಿ ಅರಬ್ ವರ್ತಕರು ಹೊಂದಿದ್ರು ವ್ಯಾಪಾರದಲ್ಲಿ ಏಕಸ್ವಾಮ್ಯತೆಯನ್ನ. ಯುರೋಪ್ನಲ್ಲಿ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನ ಹೊಂದಿದ್ರು. ಸೊ ಈ ರೀತಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಭಾರತ ಮತ್ತು ಯುರೋಪ್ ಕಡೆಗೆ ವ್ಯಾಪಾರ ಸಂಪರ್ಕ ಅನ್ನೋದು ನಡೀತಾ ಇತ್ತು. ಸೊ ಈ ಸಂಪರ್ಕ
ಸಾಗಿಸುತ್ತಿದ್ರು. ಇಟಲಿಯಲ್ಲಿರ್ತಕ್ಕಂಥ ವರ್ತಕರು ಏನ್ ಮಾಡ್ತಿದ್ರು, ಇಡೀ ಯುರೋಪಿನಾದ್ಯಂತ ಆ ಸರಕುಗಳನ್ನು ಸರಬರಾಜು ಮಾಡ್ತಾ ಇದ್ರು. ಅದಕ್ಕೆ ಅದನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು, ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಅಂತೇಳಿ ಎರಡು ಹೆಸರುಗಳಿಂದ ಯಾವ ನಗರವನ್ನು ಕರೀತಾ ಇದ್ರು? ಕಾನ್ಸ್ಟಾಂಟಿನೋಪಲ್ ನಗರ. ಈಗ ಇದರಲ್ಲಿ ಒನ್ ಮಾರ್ಕಿಂಗ್ ಕ್ವಶನ್ ನೋಡಬಹುದು. ಭಾರತದಲ್ಲಿ ಬೆಳೆಯಾಗ ಯಾವ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರವಾದ ಬೇಡಿಕೆ ಇತ್ತು? ಮತ್ತೆ ಸಾಂಬಾರು ಪದಾರ್ಥಗಳು ನೆನಪಿಟ್ಕೊಳ್ಬೇಕು. ಮೆಣಸು, ಮೊದಲಾದವು. ಓಕೆನಾ? ನೆಕ್ಸ್ಟ್, ಯುರೋಪ್ ಮತ್ತು ಭಾರತದ ವ್ಯಾಪಾರವು ಯಾವ ಮಾರ್ಗದ ಮೂಲಕ ನಡೆಯುತ್ತಿತ್ತು? ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಎಂದು ಯಾವ ನಗರವನ್ನು ಕರೆಯುತ್ತಿದ್ದರು? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವ ನಗರವನ್ನು ಕರೆಯಲಾಗುತ್ತಿತ್ತು? ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದವರು ಅರಬ್ಬರು. ಇಟಲಿಯ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದವರು ಅಲ್ವಾ? ಇಟಲಿಯಲ್ಲಿ ವರ್ತಕರು, ಇಟಲಿಯ ವರ್ತಕರು ಯುರೋಪ್ನಲ್ಲಿ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದರು ಅಂತೇಳಿ ನಮಗೆ ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್, ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಹಾಗಾಗಿ ಒಂದು ಮಾರ್ಗದ ಮುಖಾಂತರವಾಗಿ ಏನ್ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೀತಾ ಇತ್ತು ಅಂತ ನಾವು ನೋಡ್ತೀವಲ್ವಾ? ಹಾಗಾದ್ರೆ ಈ ನಗರವನ್ನ ಯಾರು ವಶಪಡಿಸಿಕೊಂಡ್ರು ಅಂತೇಳಿ ನಮಗೀಗ ಗೊತ್ತಾಗ್ಬೇಕು ಅಲ್ವಾ? ನೋಡಿ, 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು. ಎಷ್ಟರಲ್ಲಿ? 1453ರಲ್ಲಿ ಆಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ವಶಪಡಿಸಿಕೊಂಡಿದ್ದು ಏನಾಯ್ತು? ಭಾರತ ಮತ್ತು ಯುರೋಪ್ ನಡುವೆ ನಡೀತಾ ಇದ್ದಂತ ವ್ಯಾಪಾರ ಸಂಪರ್ಕ ಹಿಂದೆ ಹೋಯಿತು. ಯಾಕಂದ್ರೆ ನಾವು ಇದರಿಂದ ಒಂದು ಮಾರ್ಗದ ಮುಖಾಂತರವಾಗಿ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು ಅಂತ. ಸೊ ಈ ಮಾರ್ಗವನ್ನು, ಈ ನಗರವನ್ನ ಆಟೋಮನ್ ಟರ್ಕರು ವಶಪಡಿಸಿಕೊಂಡಿದ್ದರಿಂದ ಯುರೋಪ್ ಮತ್ತು ಭಾರತದ ನಡುವೆ ನಡೀತಾ ಇದ್ದಂತ ವ್ಯಾಪಾರ ಸಂಪರ್ಕ ಮುರಿದು ನಿಂತೋಯ್ತು. ಈಗ ವರ್ತಕರು ವ್ಯಾಪಾರ ಮಾಡಲೇಬೇಕು, ವ್ಯಾಪಾರನ ಅವ್ರ ವೃತ್ತಿ ಅಲ್ವಾ? ಮಾಡ್ಬೇಕಂದ್ರೆ ಇದೇ ಮಾರ್ಗದ ಮುಖಾಂತರ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ಬೇಕು? ವ್ಯಾಪಾರ ಮಾಡ್ಬೇಕು. ಸೊ ಆ ರೀತಿ ಯಾರು ವರ್ತಕರು ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ಬೇಕು ಅಂತ ಹೇಳಿ ಮುಂದಾದ್ರು, ಅವ್ರಿಗೆ ಏನ್ ಮಾಡಿದ್ರು? ಈ ಆಟೋಮನ್ ಟರ್ಕರು ಅಧಿಕ ತೆರಿಗೆ ಜಾಸ್ತಿ ನಿಮಗೆ ತೆರಿಗೆ ಕೊಡ್ರೆ ಈ ಮಾರ್ಗದ ಮುಖಾಂತರ ಹೋಗ್ಬಿಟ್ಟು ನೀವೇನ್ ಮಾಡಿ ವ್ಯಾಪಾರವನ್ನ ಮಾಡ್ಕೊಳ್ರಿ ಅಂತ. ಆಯ್ತಾ? ಸೊ ಇದರಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ಆ ವರ್ತಕರಿಗೆ ವ್ಯಾಪಾರಿಗಳು ಆ ವ್ಯಾಪಾರಿಗೆ ಹೆಚ್ಚು ಲಾಭ ಗಳಿಸಲಿಕ್ಕೆ ಆಗಲಿಲ್ಲ. ಹೆಚ್ಚು ಲಾಭ ಗಳಿಸಲಿಕ್ಕೆ ಆಗಲಿಲ್ಲ. ನಷ್ಟ ಆಗಲಿಕ್ಕೆ ಶುರುವಾಯಿತು. ಯಾಕಂದ್ರೆ ವ್ಯಾಪಾರಗಳ ಉದ್ದೇಶನೇ ಲಾಭ ಗಳಿಸೋದಾಗಿರುತ್ತೆ. ಅವ್ರು ಆಟೋಮನ್ ಟರ್ಕರು ಈ ಮಾರ್ಗದ ಮುಖಾಂತರ ಹೋಗಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಗಾರರ ಮೇಲೆ ಹೆಚ್ಚು ತೆರಿಗೆ ವಿಧಿಸಿದ್ರಿಂದ ಆ ವ್ಯಾಪಾರಗಾರರಿಗೆ ಅಷ್ಟಾಗಿ ಲಾಭ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬೇರೆ ಮಾರ್ಗವನ್ನು ಕಂಡುಹಿಡ್ಕೊಳ್ಬೇಕು ನಾವು. ಏನ್ ಈ ಒಂದು ಮಾರ್ಗ ಇತ್ತು, ಇದು ಮುಚ್ಚೋಯ್ತಲ್ಲ, ಅವ್ರ ನಿಯಂತ್ರಣದಲ್ಲಿ ಇರ್ತಲ್ಲ. ಸೊ ನಾವು ಈ ಮಾರ್ಗದ ಮುಖಾಂತರ ಹೋಗ್ಬೇಕಂದ್ರೆ ಅವ್ರು ಜಾಸ್ತಿ ತೆರಿಗೆ ಕೊಡ್ಬೇಕು. ಸೊ ತೆರಿಗೆ ಕೊಡ್ತಾ ಹೋದ್ರೆ ನಮಗೆ ಲಾಭ ಆಗೋದಿಲ್ಲ, ಹೆಚ್ಚಿನ ಹಣ ಗಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಈ ಹೊಸ ಮಾರ್ಗವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಮುಂದ ಭಾರತಕ್ಕೆ ಯಾವ್ದಾದ್ರು ಹೊಸ ಮಾರ್ಗವನ್ನು ಕಂಡುಹಿಡ್ಕೊಂಡ ವ್ಯಾಪಾರವನ್ನ ಮತ್ತೆ ಏನ್ ಮಾಡ್ಬೇಕು?
ಪೋರ್ಚುಗಲ್. ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು. ಆ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳಲ್ಲಿ ಇರುವಂತಹ ರಾಜರು ಏನ್ ಮಾಡಿದ್ರು, ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ನಾವಿಕರನ್ನ ಪ್ರೋತ್ಸಾಹಿಸಲು ಮುಂದಾದರು. ನಾವಿಕರು ಅಂದ್ರೆ ಸಮುದ್ರಯಾನ ಮಾಡ್ಬಿಟ್ಟು ಸುತ್ತೋದು ಭಾರತಕ್ಕೆ ಹೊಸ ಮಾರ್ಗ ಕಂಡುಹಿಡಿತಕ್ಕಂಥವ್ರು ಅಲ್ವಾ. ಸೊ ಅಂತ ನಾವಿಕರುಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಮುಂದಾದರು. ಈ ರೀತಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಂತ ಪ್ರಯತ್ನ ಮುಂದುವರೆಯಿತು. ಸೊ ಈಗ ನಾವು 9ನೇ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಲ್ಲ, ಇತಿಹಾಸದಲ್ಲಿ ಕೊನೆಯ ಚಾಪ್ಟರ್ ಯಾವುದು? ಭೌಗೋಳಿಕ ಅನ್ವೇಷಣೆಗಳು. ಗೊತ್ತಾನೆ ಭೌಗೋಳಿಕ ಅನ್ವೇಷಣೆ ಅಂತ? ಭೂ ಸುಧಾರಣೆ, ಭೌಗೋಳಿಕ ಅನ್ವೇಷಣೆಗಳು, ಅದರಲ್ಲಿ ಹೊಸದಾಗಿ ಬೆಳಕಿಗೆ ಬಂದಂತಹ ಖಂಡಗಳು ಯಾವ್ಯಾವು, ಯಾರ್ಯಾರು ಈ ರೀತಿ ಭೌಗೋಳಿಕ ಅನ್ವೇಷಣೆಯನ್ನು ಕೊಡ್ಕೊಂಡ್ರು ಅಂತೇಳಿ. ಕಬ್ರಾಲು, ಮೆಗನಾಲು, ಹೆನ್ರಿ ಅಲ್ವಾ, ಅಮೆರಿಕ ವೆಸ್ಟ್ ಅಮೆರಿಕ ದೇಶವನ್ನ ಕಂಡುಹಿಡಿದವನು. ಗೊತ್ತಾನೆ ಕ್ರಿಸ್ಟೋಫರ್ ಕೊಲಂಬಸ್, ವಾಸ್ಕೋ ಡಿ ಗಾಮ, ಇವರೆಲ್ಲ ಇದ್ದಾರೆ. ಗೊತ್ತಾನೆ. ಸೊ ಇದು ನಾವು 9ನೇ ತರಗತಿಯಲ್ಲಿ ಇತಿಹಾಸದಲ್ಲಿ ಕೊನೆಯ ಅಧ್ಯಾಯ ಇದೇನೆ ಅಲ್ವಾ. ಸೊ ಅಲ್ಲಿ ನಾವು ಏನ್ ನೋಡಿದ್ವಿ, ಇಲ್ಲಿ ಕೂಡ ಈಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಇಲ್ಲಿಂದ ಬರ್ತಾ ಇದ್ದಿಲ್ಲ, ಆಯ್ತಾ. ಸೊ ಈ ರೀತಿ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ದೊರೆಗಳು ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡಿ ಅವರನ್ನ ಮುಂದಾದ್ರು. ಸೊ ಈಗ ನಾನು ಹೇಳಿದಲ್ವ ಯಾರ್ಯಾರು ಹೊರಡ್ರು ಈ ರೀತಿ ನಾವಿಕರು ಅಂತೇಳಿ. ಹೆನ್ರಿ ಅನ್ನೋನು, ಕಬ್ರಾಲು, ಮೆಗಲನು, ಆಮೇಲೆ ಕ್ರಿಸ್ಟೋಫರ್ ಕೊಲಂಬಸ್ ಅನ್ನುವಂತಹ ವ್ಯಕ್ತಿ, ಹಾಗೆ ವಾಸ್ಕೋ ಡಿ ಗಾಮ, ಇನ್ನು ಅನೇಕ ನಾವಿಕರು ಈ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕು, ಭೌಗೋಳಿಕ ಅನ್ವೇಷಣೆ ಮಾಡಬೇಕು ಉದ್ದೇಶದಿಂದ ನೋಡ್ಕೊಂಡು. ಸೊ ಏನು ಇವೆಲ್ಲರೂ ಕೂಡ ಈ ರೀತಿ ಹೊರಟು ಅದರಲ್ಲಿ ನಮ್ಮ ಭಾರತ ದೇಶಕ್ಕೆ ಮೊದಲು ತಲುಪಿದಂಥವನು, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವನು ವಾಸ್ಕೋ ಡಿ ಗಾಮ. ಇವನು 1498ರಲ್ಲಿ ಪಶ್ಚಿಮ ಕರಾವಳಿ ತೀರದಲ್ಲಿ ಬರುವಂತಹ ಕಲ್ಲಿಕೋಟೆ, ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಅಂತೇಳಿ, ಆ ಕಲ್ಲಿಕೋಟೆ ಹತ್ತಿರ ಇರುವಂತಹ ಪ್ರದೇಶವೇ ಕಾಪಡ್ ಎನ್ನುವಂತ ಪ್ರದೇಶ. ನೋಡಿ ಇಲ್ಲಿಗೆ ಬಂದು ತಲುಪಿದ ಯಾರು? ವಾಸ್ಕೋ ಡಿ ಗಾಮ. ಎಲ್ಲಿ ಬಂದ? ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿರುವಂತಹ ಕಲ್ಲಿಕೋಟೆ. ಆ ಕಲ್ಲಿಕೋಟೆ ಹತ್ತಿರ ಇರುವಂತಹ ಒಂದು ಸ್ಥಳವೇ ಕಾಪಡ್. ಆ ಕಾಪಡ್ ಎನ್ನುವಂತ ಸ್ಥಳಕ್ಕೆ ಬಂದು ತಲುಪಿದ. ಸೊ ಈಗ ಆ ಯುರೋಪಿಯನ್ನರ ಏನ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಬೇಕನ್ನುವಂತ ಉದ್ದೇಶ ಇತ್ತಲ್ಲ, ಅದು ಈಡೇರಿತು. ಯಾರಿಂದ? ವಾಸ್ಕೋ ಡಿ ಗಾಮನಿಂದ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲಾಯಿತು. ಹಾಗಾಗಿ ಈ ವಾಸ್ಕೋ ಡಿ ಗಾಮ ಕಂಡುಹಿಡಿದಂತಹ ಹೊಸ ಜಲಮಾರ್ಗದ ಮುಖಾಂತರ ಮತ್ತೆ ಏನಾಯ್ತು, ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಶುರುವಾಯಿತು ಅಲ್ಲ, ಆರಂಭ ಆಯಿತು. ಹೋಗ್ತದೆ. ಅದಕ್ಕೆ ನಾವು ವಾಸ್ಕೋ ಡಿ ಗಾಮನನ್ನ ಭಾರತ ಮತ್ತು ಯುರೋಪ್ ನಡುವೆ ಮರು ವ್ಯಾಪಾರ ಸಂಪರ್ಕ ಕಲ್ಪಿಸಿದ ಮೊದಲ ಪೋರ್ಚುಗೀಸ್ ನಾವಿಕ ಅಂತ ಕರೀತೀವಿ. ಅರ್ಥ ತಿಳಿದು
ಸಹಾಯಕವಾದ ಅಂಶಗಳು ಯಾವುವು? ಇದು ಎರಡಂತೂ ಕ್ವಶನ್ ಇದು ನೆನಪಿಟ್ಕೊಂಡಿದ್ದೀವಿ. ಇದೇ ಅಂತ ಯಾವಾಗ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆಯ್ತಾ? ಸಮುದ್ರ ಮಾರ್ಗ ಅಥವಾ ಜಲಮಾರ್ಗ ಎರಡು ಒಂದೇ ಆಗುತ್ತೆ, ಮತ್ತು ಬೇರೆ ಬೇರೆ ಅಲ್ಲ. ಸಮುದ್ರ ಮಾರ್ಗ ಕಂಡುಹಿಡಿಯಲು ಸಹಾಯಕವಾದ ಅಂಶಗಳು ನಾನು ಹೇಳಿದ್ನಲ್ಲ. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರಿಂದ ಮತ್ತೆ ಅವರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಇಲ್ಲಿಂದ ಸಾಮಾನು ಪದಾರ್ಥಗಳಾಗಿರ್ಬೋದು, ಇತರ ಸರಕುಗಳಾಗಿರ್ಬೋದು ತಗೊಂಡು ಹೋಗುವಂಥದ್ದು ಅನಿವಾರ್ಯತೆ ಆಯಿತು. ಸೊ ಅದಕ್ಕೆ ಅವರು ಬೇರೆ ಮಾರ್ಗವನ್ನು ಕಂಡುಹಿಡ್ಕೊಳ್ಳೇಬೇಕಾಯಿತು ಅಂತ. ಸೊ ಈ ರೀತಿ ಅವ್ರು ಏನ್ ಮಾಡಿದ್ರು, ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಮುಂದಾದ್ರು. ಅನೇಕ ನಾವಿಕರುಗಳು ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಹೊರಟರು. ಸೊ ಆ ಹೊರಟಂತ ನಾವಿಕರುಗಳಿಗೆ ಯಾವ್ಯಾವ ಸಲಕರಣೆಗಳಾಗಿರ್ಬೋದು ಅಂಶಗಳನ್ನು ಸಹಾಯಕ ಆಗುವುದು. ಆಯ್ತಾ? ಒಂದು ದಿಕ್ಸೂಚಿ. ದಿಕ್ಸೂಚಿ ಅಂದ್ರೆ ದಿಕ್ಕನ್ನು ಸಮುದ್ರದಲ್ಲಿ ಚಲಿಸ್ತಾ ಇದೀವಿ ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಇದ್ದೀವಿ, ಯಾವ ದಿಕ್ಕಿಗೆ ಹೋಗಿ ತಲುಪಬೇಕು ಅನ್ನೋದು ನಮ್ದು. ಈಗ ನಾನು ಉತ್ತರ ದಿಕ್ಕಿಗೆ ಹೋಗಿ ತಲುಪಬೇಕಂದ್ರೆ ಆ ದಿಕ್ಸೂಚಿ ಏನ್ ಮಾಡುತ್ತೆ, ನಾನು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದೀನ, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನ ಅಂತ ಹೇಳಿ ಏನ್ ಮಾಡ್ತದೋ ತೋರಿಸ್ಕೊಡುತ್ತೆ. ಅದು ದಿಕ್ಸೂಚಿ ಒಂದು. ಎರಡನೇದು ಆಸ್ಟ್ರೋಲೋಬ್. ಆಸ್ಟ್ರೋಲೋಬ್
ಬ್ರಿಟಿಷರು ಬಂದರು. ಹೌದಾ? ಪೋರ್ಚುಗೀಸರು. ಆಯ್ತಾ? ಅದಕ್ಕೆ ನೀವು ಹೇಳ್ತಿರೋ ಅಂತ ನೋಡ್ತಾ ಇದ್ದೀನಿ ನಾನು. ಆಯ್ತಾ? ಪೋರ್ಚುಗೀಸರು, ಆಯ್ತಾ? ನೆಕ್ಸ್ಟ್ ಡಚ್ಚರು, ಬ್ರಿಟಿಷರು, ನೆಕ್ಸ್ಟ್ ಫ್ರೆಂಚರು. ಆಯ್ತಾ? ಸೊ ಇವು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ವ್ಯಾಪಾರಿ ಕಂಪನಿಗಳು. ಯುರೋಪಿನ ವ್ಯಾಪಾರಿ ಕಂಪನಿಗಳು ಭಾರತಕ್ಕಾಗಿ ವ್ಯಾಪಾರವನ್ನ ಮಾಡಲಿಕ್ಕೆ ಯುರೋಪ್ನಿಂದ ಬಂದಂತಹ ವ್ಯಾಪಾರಿ ಕಂಪನಿಗಳು. ಪೋರ್ಚುಗೀಸರು ಕಟ್ಕೊಂಡಂತಹ ವ್ಯಾಪಾರಿ ಕಂಪನಿಯನ್ನು ನಾವು ಪೋರ್ಚುಗೀಸ್ ವ್ಯಾಪಾರಿ ಕಂಪನಿ. ಡಚ್ಚರು ಡಚ್ ಈಸ್ಟ್ ಇಂಡಿಯಾ ವ್ಯಾಪಾರಿ ಕಂಪನಿ. ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ವ್ಯಾಪಾರಿ ಕಂಪನಿ. ಸೊ ಹಿಂಗೆ ಈ 4 ಜನರು ಏನ್ ಮಾಡಿದ್ರು, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ್ಬಿಟ್ಟು ಇಲ್ಲಿ ರಾಜರ ಅನುಮತಿಯನ್ನು ಪಡ್ಕೊಂಡು ಕೆಲವು ಪ್ರದೇಶಗಳನ್ನು ವ್ಯಾಪಾರಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ? ಸೊ ಈಗ ಇದರಲ್ಲಿ ನಾವು ಪೋರ್ಚುಗೀಸರನ್ನ ತಗೊಳ್ಳೋಣ. ಅಂದ್ರೆ ಪೋರ್ಚುಗೀಸರು ಭಾರತಕ್ಕೆ ಬಂದ್ಬಿಟ್ಟು ಹೇಗೆ ವ್ಯಾಪಾರವನ್ನ ಮಾಡಿದ್ರು, ಯಾರು ಬಂದ ಮೊದಲಿಗೆ ಅಂತ ಆಯ್ತಾ? ಸೊ ಭಾರತದಲ್ಲಿ ಮೊದಲಿಗೆ ವ್ಯಾಪಾರಕ್ಕಾಗಿ ಬಂದಂತಹ ಪೋರ್ಚುಗೀಸ್ ವೈಸ್ರಾಯ್ ಯಾರಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಪೋರ್ಚುಗೀಸರು ಅಂತ ಹೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಫ್ರಾನ್ಸಿಸ್ಕೋ ಆಲ್ಮೇಡಾ ಅಂತ ಆಯ್ತಾ? ಇವನು ಮೊಟ್ಟ ಮೊದಲು ಬಂದಂತವರು, ಮತ್ತೆ ಇಲ್ಲಿ ವ್ಯಾಪಾರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಕೂಡ ಮಾಡಿದ್ರು ಅನ್ನೋದು. ಸೊ ಈಗ ನಾವು ಪೋರ್ಚುಗೀಸರಲ್ಲಿ ಏನ್ ನೋಡ್ತಿದ್ವಿ, ಇವರು ಭಾರತದಲ್ಲಿ ವ್ಯಾಪಾರವನ್ನ ಮಾಡಲಿಕ್ಕೆ ಬಂದಂತಹ ಮೊಟ್ಟ ಮೊದಲಿಗರು ಇವರೇ. ಸೊ ಭಾರತವನ್ನ ಬಿಟ್ಟು ಹೋದವರಲ್ಲಿ ಕೊನೆಯವರು ಇವರೇ. ಫಸ್ಟಿಗೆ ಬಂದವರು ಯಾರು? ಆಯ್ತಾ? ಸೊ ಇವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಏನಿದ್ದಾರೆ, ಈತ ಭಾರತಕ್ಕೆ ಬಂದ್ಬಿಟ್ಟು ಹೆಚ್ಚು ವ್ಯಾಪಾರವನ್ನ ಮಾಡಿ ಆದಾಯವನ್ನ ಗಳಿಸ್ಕೊಳ್ಬೇಕು ಅನ್ನುವಂಥದ್ದು ಇವನ ಉದ್ದೇಶ ಆಗಿತ್ತು. ಸೊ ಅದಕ್ಕಾಗಿ ಅವನು ಏನ್ ಮಾಡ್ದ ಅಂತಂದ್ರೆ, ನೀರಿನ ನೀತಿ ಎನ್ನುವ ನೀತಿಯನ್ನ ಜಾರಿಗೆ ತಂದ. ನೀರಿನ ನೀತಿ ನೆನಪಿಟ್ಕೊಂಡ್ರೆ, ಇದು ಯಾವಾಗಲೂ ಕೂಡ ಒಂದು ವಾಕ್ಯದಲ್ಲಿ ಬರೀಲಿಕ್ಕಿರುತ್ತೆ ಅಥವಾ ಯಾರು ಜಾರಿಗೆ ತಂದಿದ್ರು ಅಂತ ಇರುತ್ತೆ. ನೀರಿನ ನೀತಿ ಎಂದರೇನು ಅಥವಾ ನೀರಿನ ನೀತಿಯನ್ನ ಜಾರಿಗೆ ತಂದವರು ಯಾರು ಅಂತ. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಎನ್ನುವಂತ ವ್ಯಕ್ತಿ ಈ ನೀರಿನ ನೀತಿಯನ್ನ ಜಾರಿಗೆ ತಂದ ಅಂತ. ಸೊ ಹಂಗಂದ್ರೆ ಏನು ಗೊತ್ತಾಗ ನಿಮಗೆ? ನೀರಿನ ನೀತಿ ಅಂದ್ರೆ ಏನು ಅಂತ ಹೇಳಿ ಆಯ್ತಾ?
ಅಲ್ಫೋನ್ಸೋ ಡಿ ಆಲ್ಬುಕರ್. ಆಲ್ಫೋನ್ಸೋ ಡಿ ಆಲ್ಬುಕರ್ ಅನ್ನುವಂತಹ ವ್ಯಕ್ತಿ ಬಂದ. ನೋಡಿ, ಇವನು ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ವ್ಯಕ್ತಿ. ನೆನಪಿಟ್ಕೊಳ್ಳಿ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವ. ಇವನ ಉದ್ದೇಶ ಏನು? ವ್ಯಾಪಾರವನ್ನು ಮಾಡೋದು ಅಲ್ವಾ? ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ನೌಕಾ ಶಕ್ತಿಯನ್ನು ಬಲಪಡಿಸಿಕೊಂಡು ವ್ಯಾಪಾರವನ್ನು ಮಾಡಿ ಹೆಚ್ಚು ಆದಾಯವನ್ನು ಗಳಿಸ್ತಾರೆ.